ತೀವ್ರ ಚರ್ಚೆಗೆ ಕಾರಣವಾಗಿರುವ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಏಪ್ರಿಲ್ 4ಕ್ಕೆ ಬಜೆಟ್ ಅಧಿವೇಶನ ಅಂತ್ಯವಾಗುತ್ತೆ. ಏಪ್ರಿಲ್ 2ಕ್ಕೆ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗಲಿದೆ. ವಕ್ಫ್ ಆಸ್ತಿಗಳು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸಬಹುದು ಅಂತ ಮುಸ್ಲಿಂ ಸಮುದಾಯ ಆತಂಕವನ್ನು ವ್ಯಕ್ತಪಡಿಸಿದೆ. ಇದೆಲ್ಲ ಸುಳ್ಳು ವದಂತಿ. ಚರ್ಚೆ ಆದಾಗಲೇ ತಾನೇ ಸತ್ಯ ಗೊತ್ತಾಗುವುದು ಅಂತ ಕೇಂದ್ರ ಸಚಿವ ರಿಜಿಜು ಅವರು ಹೇಳಿದ್ದಾರೆ. ಆದರೆ ಮುಸ್ಲಿಂ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಆಸ್ತಿ ಹಕ್ಕುಗಳ ಮೇಲೆ ದಾಳಿ ಅನ್ನೋದು ವಿರೋಧ ಪಕ್ಷಗಳು ಮತ್ತು ಮುಸ್ಲಿಂ ನಾಯಕರ ಆರೋಪ. ಎಸ್ಪಿಯ ಸಂಸದ ಜಿಯಾ ಉರ್ ರೆಹಮಾನ್ ಬಾರ್ಕ್ ಅವರು ಬಿಲ್ಗೆ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಎಂದಿದ್ದಾರೆ. ಎಂಐಎಂನ ಓವೈಸಿ ಈ ಬಿಲ್ ಅಸಂವಿಧಾನಿಕ, ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು ಕಸಿಕೊಳ್ಳುವಂತಹ ಉದ್ದೇಶ ಇದಾಗಿದೆ ಎಂದಿದ್ದಾರೆ. ಕಾಂಗ್ರೆಸ್ ಸಂಸದ ನಾಸಿರ್ ಹುಸೇನ್ ಕೂಡ ಈ ಬಿಲ್ ದೇಶದಲ್ಲಿ ಗಲಭೆಗೆ ಕಾರಣವಾಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಲವಾರು ನಾಯಕರು ಈ ವಿಷಯವಾಗಿ ಮಾತನಾಡಿದ್ದಾರೆ. ಇವತ್ತು ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಗಲಭೆಗೆ ಕಾರಣ ಆಗಬಹುದು. ಏನ್ ಗಲಭೆ? ಇವ್ರು ಪ್ರಚೋದಿಸ್ತಾ ಇದ್ದಾರೆ. ಆಗ್ಬಿಡ್ಲಪ್ಪ, ನೋಡಬಿಡೋಣ. ಆಲ್ ರೈಟ್, ನಾಸಿರ್ ಹುಸೇನ್ ಮಾಡ್ಸಪ್ಪ, ಅದೇನ್ ಗಲಭೆ ನೋಡಬಿಡೋಣ, ಮಾಡ್ಸಪ್ಪ, ನಡೆದೇ ಹೋಗ್ಬಿಡ್ಲಿ, ನೋಡ್ಬಿಡೋಣ. ಹಂಗಾರೆ ಇನ್ನೊಂದ್ಸರಿ ಮಾಡ್ಸು ನೋಡೋಣ. ಯಾಕೆ ಆಗ್ಬೇಕು ಸರ್? ಮಾಡ್ಸು ನೋಡೋಣ, ಮಾಡ್ಸು. ಅದೆಲ್ಲೆಲ್ಲಿ ಮಾಡಿಸ್ತೀಯಾ ಮಾಡ್ಸು ನೋಡೋಣ, ನೋಡಬಿಡೋಣ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಅವಾಗ ಈ ಡ್ರಾಮಾ ಎಲ್ಲ ನಿಲ್ಲಿಸ್ಬಿಡಕ್ಕೆ ಕೇಳಿ ಅವ್ನು ಯಾವನ ನಾಸಿರ್ ಹುಸೇನ್ ಅಂತವ್ರಿಗೆಲ್ಲ. ಇಟ್ ವೋಂಟ್ ವರ್ಕ್. ರಿಯಾಕ್ಷನ್ ಬಂದ್ರೆ ಕೌಂಟರ್ ರಿಯಾಕ್ಷನ್ ಬರಲ್ವಾಗ ಇರುತ್ತೆ. ವಕ್ಫ್ ಏನಿದೆ ಅದರಲ್ಲಿ? ಅದು ಕಬ್ಬಟ್ಟೆ ಕಟ್ಕೊಂಡು ನಿಂತಿದ್ರಲ್ಲ, ಯಾವನ ಗೊತ್ತಿದೆಯಪ್ಪ ಅದರೊಳಗಡೆ ಏನಿದೆ ಅಂತ? ಅಯ್ಯೋ ಬುದ್ಧಿ ತಂದು. CAA ಇದೇ ಮಾಡಿದ್ದು ನಿಮ್ಮವರು. ಅವನು ಯಾವನೋ ಪುಂಗಿ ಬಿಟ್ಟು ಉಡಾಫೆ ಬಿಟ್ಟು ಬರೀ ಸುಳ್ಳು ಬಿಟ್ಟ. ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಲಬ 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 ಅಂತ ಬಡ್ಕೊಂಡ್ರಿ. ಕೇಳಿದ್ರೆ ಒಬ್ಬರಿಂದನೂ ಅದಕ್ಕೆ ಒಬ್ಬನಿಗೆ ಜ್ಞಾನ ಇಲ್ಲ, ಒಬ್ಬನಿಗೆ ಉತ್ತರ ಇಲ್ಲ ಅದಕ್ಕೆ CAA ಅಂದ್ರೆ ಏನು ಅಂತ ನೆಟ್ಟಿಗೆ. ಇದು ಅದೇನೆ. ನಮ್ಮ ಜಮೀನು ಭೂಮಿ ಮೇಲೆ ಆಸ್ತಿ ಹಕ್ಕುಗಳ ಮೇಲೆ ದಾಳಿ ಅಂತ. ಹೆಂಗಪ್ಪ ದಾಳಿ? ಧಾರ್ಮಿಕ ಸ್ವಾತಂತ್ರ್ಯ ಹೆಂಗಪ್ಪ ದಾಳಿ? ಕೃಷ್ಣದೇವರಾಯನ ಕಾಲ ಮುಸ್ಲಿಮರು ಬರೋದಕ್ಕೆ ಮೊದಲೇ ಈ ದೇಶದಲ್ಲಿ ಇದ್ದಿದ್ದ ಲ್ಯಾಂಡು ಈಗ ವಕ್ಫ್ ಲ್ಯಾಂಡ್ ಅಂತಂದ್ರೆ ಹೆಂಗಪ್ಪ ಆಗುತ್ತೆ? ನಾವೇನು ಹೇಳಬೇಕು ಅಂತ. ಯಾವ ಮುಸ್ಲಿಂ ದೇಶದಲ್ಲೇ ಇಲ್ಲ ವಕ್ಫ್ಗಳು, ನಮ್ಮ ದೇಶಕ್ಕೆ ತಂದು ಇಟ್ಟಿದ್ದಾರೆ. ಕಂಡು ವಕ್ಫಾಸ್ತಿ ಅಂತ ಬರ್ಕೊಳಕ್ಕೆ ಏನು ನಿಮ್ಮ ಮನೆದು ಹಿತ್ಲಾ ಇದು ದೇಶ ಅಂದರೆ? ಈ ವಕ್ಫ್ ಅನ್ನೋ ಆಸ್ತಿಗಳು ಎಷ್ಟು ಮುಸ್ಲಿಮರಿಗೆ ಲಾಭ ಆಗಿದೆ ಅಂತ ಮಿಸ್ಟರ್ ನಾಸಿರ್ ಹುಸೇನ್ ಬಾಪ ಪಟ್ಟಿ ತಗೊಂಬ ಇಲ್ಲಿ ನೋಡ್ತೀನಿ. ಅದು ಎಷ್ಟು ಬಡ ಮುಸ್ಲಿಮರಿಗೆ ನಿನ್ನ ಗಣಂದಾರಿ ವಕ್ಫ್ ಸಂಸ್ಥೆಯಿಂದ ಅದೇನು ಲಾಭ ಆಗಿದೆ ಅಂತ ನೋಡೋಣ. ತಗೊಂಬ ಇಲ್ಲಿ ಪಟ್ಟಿನ, ನಾನು ನೋಡಬಿಡ್ತೀನಿ. ಬುರ್ಡೆ ತಗೊಂಬಂದು ಲೂಟಿ ಹೊಡೆದು ತಿಂದಿರೋ ಲೀಡರ್ಗಳು ತಮ್ಮ ಹೇಸಿಗೆ ನಾವು ಉಳಿಸ್ಕೊಳಕ್ಕೆ ಮಾಡ್ತಿರೋಂಥ ಡ್ರಾಮಾ ಮಾಸ್ಟರ್ಗಳನ್ನು ತಗೊಂಬಂದು ಅದೇನಾಗುತ್ತೆ ಆಗೋಗ್ಬಿಡ್ಲಿ, ನೋಡಬಿಡೋಣ ಅನ್ಬೇಕು. ಈ ಥರ ಎದುರಿಸಿದ್ರೆ ನಡೆಯಲ್ಲ. ಎರಡನೇದು ಏನಿದೆ ಅದರಲ್ಲಿ? ಕಂಡಿದ್ದನ್ನೆಲ್ಲ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಓಕೆ, ಕಂಡಿದ್ದೆಲ್ಲ ಏನೇ ಆದರೂ ಮುಸ್ಲಿಮರು ವಲಸಿಗರೇ, ಯಾವತ್ತಾರು ಬಂದಿರಲಿ. ಇಲ್ಲಿರೋ ಮುಸ್ಲಿಮರೇ ಭಾರತೀಯರೇ, ಅದ್ರೇನು ಅನುಮಾನ ಇಲ್ಲ ಈಗ ಅಲ್ವಾ? ಹಾಗಿದ್ದಾಗ ಸ್ಪೆಷಲ್ ಯಾಕೆ ನಿಮಗೆ ಪ್ರೊಟೆಕ್ಷನ್ಗೆ? ನಾಳೆ ನಾವು ಸ್ಟಾರ್ಟ್ ಮಾಡಿದ್ರೆ 20,000 ವರ್ಷದ ಹಿಂದೆ ವಾಲ್ಮೀಕಿ ಮಹರ್ಷಿ ತೋರಿಸಿದ ಈ ಜಾಗ ಎಲ್ಲ ಅಂತಂದ್ರೆ ನಾವು ಕ್ಲೈಮ್ ಮಾಡ್ಕೋ. ಹಾಗೇನು ಮಾಡ್ತೀರಿ? ಮಣ್ಣು ತಿಂತೀರಾ? ಅದು ಮಾಡಬಾರ್ದಾ? ಹಳೇದನ್ನು ಬಿಟ್ಬಿಡ್ಬೇಕು. ನೀವಿಲ್ಲಿ ಮುಸ್ಲಿಮರು ವಲಸೆ ಬಂದ ನಂತರ ಹುಟ್ಟಿಕೊಂಡಿರುವ ಈ ವಕ್ಫ್ ಎಂಬ 100 ವರ್ಷದ ಆಟದ ಇದು ಸಂಸ್ಥೆ, ಈ ಸಂಸ್ಥೆ ಹೇಳಿದ್ದ ಜಾಗ ಎಲ್ಲ ಮುಸ್ಲಿಮರ ಆಸ್ತಿ ಅಂತ ಹೇಳಕ್ ಬರುತ್ತೆ. 1000 ವರ್ಷದ ಹಿಂದೆ ಇದು ದೇವಸ್ಥಾನದ ಜಾಗ ಅಂತ ಹೇಳೋಂಗಿಲ್ವಾ? ಅದು ಹೇಳಂಗಿಲ್ಲ ಯಾರುವೆ. ಅಲ್ಲ, ಅಕಸ್ಮಾತ್ ದರ್ಗಾನೋ ಮಸೀದಿನೋ ಬಂದ್ಬಿಟ್ಟಿದ್ರೆ ಇಲ್ಲ ಇದು ದರ್ಗಾ ಜಾಗ ಅದನ್ನ ಹೇಳಂಗಿಲ್ಲ. 1000 ವರ್ಷದಿಂದ ದೇವಸ್ಥಾನ ಏನಿತ್ತು ಅನ್ನೋದನ್ನ ಕೇಳೋಂಗಿಲ್ಲ. ಹೆಂಗಿದೆ ಲೆಕ್ಕ ಹಾಕೊಳ್ಳಿ. ವಕ್ಫ್ ಬಿಲ್ ಹ್ಯಾಸ್ ಟು ಕಮ್ ಟು ಪ್ರೊಟೆಕ್ಟ್. ಕೇರಳದಲ್ಲಿ ಕ್ಯಾಥೋಲಿಕ್ ಬಿಷಪ್ಸ್ ಅಸೋಸಿಯೇಷನ್ ಏನು ಹೇಳಿದೆ? ಅಟ್ ಎನಿ ಕಾಸ್ಟ್ ವಕ್ಫ್ ಮಸೂದೆ ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಮತ್ತು ಕೇರಳದ ಎಂಪಿಗಳು ಬಾಯಿ ಮುಚ್ಕೊಂಡು ಓಟ್ ಹಾಕಿ ಅದ್ರ ಪರವಾಗಿ ಎಂದಿದ್ದಾರೆ. ಅಜ್ಮೀರ್ ದರ್ಗಾದ ಮುಖ್ಯಸ್ಥ ಏನು ಹೇಳಿದ್ದಾರೆ? ವಕ್ಫ್ ಇಂದ ಆರ್ಡಿನರಿ ಮುಸ್ಲಿಂಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ, ಈ ರಿಫಾರ್ಮ್ ಆಗಬೇಕು, ವಕ್ಫ್ ಈಸ್ ಎ ಮಿಸ್ಯೂಸ್ಡ್ ಥಿಂಗ್, ಬರಲಿ ಅದು ಒಂದಿದ್ದಾರೆ. ಏನಪ್ಪ ಜಮೀರ್, ನಾಸೀರ್ ಹುಸೇನ್, ನೀವು ಹೇಳಿದ್ದು ಮಾತ್ರ ಕೇಳ್ಕೊಂಡಿದ್ದು ಬಿಡಬೇಕು ಅಂದ್ಕೊಂಡಿದ್ದೀರೋ ಹೆಂಗೆ? ವಕ್ಫ್ ಬರಬೇಕು, ರಿಫಾರ್ಮ್ ಆಗಬೇಕು. ಮುಂದಕ್ಕೆ ಕಂಡಿದ್ದನ್ನೆಲ್ಲ ವಿಧಾನಸೌಧನೂ ವಕ್ಫ್ ಪ್ರಾಪರ್ಟಿ, ರಾಮ್ ಜನ್ಮಭೂಮಿನಲ್ಲಿ ವಕ್ಫ್ ಪ್ರಾಪರ್ಟಿ,
ಇದು ಯಾವುದೋ ಒಂದು ಕುಂಭಮೇಳ ನಡೆಸಿ ಜಾಗ ಇಲ್ಲ, ವರ್ಕ್ ಪ್ರಾಪರ್ಟಿ. ಸಂಸತ್ ನಾಳೆ HR ರಂಗನಾಥ್ ವರ್ಕ್ ಪ್ರಾಪರ್ಟಿ ಬಿಟ್ರೆ ಅದು ಹೇಳ್ತಾರೆ. ಇದು ನಡೆಯಲ್ಲ, ಇದು ನಡಿ ಕೂಡ್ದು CIA ಟೈಪೇ ಇದುವೆ. ಜನ ಅರ್ಥ ಮಾಡ್ಕೋಬೇಕಾದ್ರೆ ಅಷ್ಟೇ. ಯಾವ ಮುಸ್ಲಿಮರಿಗೆ ಏನು ಸಮಸ್ಯೆ ಆಗಲ್ಲ ಇದರಲ್ಲಿ. ಒಂದು ಕಾಲ ಅದೇನೋ ದರ್ಗಾ, ಕಬರಸ್ತಾನು, ಮಸೀದಿ ಯಾಕಪ್ಪ ಹೋಗ್ಬೇಕು? ಅಕ್ರಮವಾಗಿದ್ರೂ ಹೋಗತ್ತಪ್ಪ, ಇದು ಯಾಕೆ ಹೋಗ್ಬೇಕದು? ಆ ಭಯ ಯಾಕಿರ್ಬೇಕು? ಸುಮ್ಮನೆ ಹತ್ಸೋದು. ಫಸ್ಟ್ ಆಫ್ ಆಲ್ ಎಜುಕೇಷನ್ ಕಡಿಮೆ, ಅದನ್ನು ಹಿಂಗೆ ಮಿಸ್ಯೂಸ್ ಮಾಡೋದ ಪಾಪ. ಬರೀ ಸುಳ್ಳು ಹೇಳೋದು. ಅದಕ್ಕೆ ಪುಂಗಿ ಊದಕ್ಕೊಂದು 6 ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಬಿಡಿ, ಮುಸ್ಲಿಂ ಪಕ್ಷ, ಅದೊಂಥರ ರಾಜಾರಾಣಿ ಪಕ್ಷ ಅದು. ಲೇಬಲ್ ಆಗಿದೆ. ರಾಜಾರಾಣಿ ಪಕ್ಷ ಕಾಂಗ್ರೆಸ್ ಅಂದ್ರೆ ನನ್ನ ಪ್ರಕಾರದಲ್ಲಿ ರಾಜಾರಾಣಿ ಮುಸ್ಲಿಂ ಪಕ್ಷ ಅದು ರಾಜಾರಾಣಿ ಪಕ್ಷ. ಇನ್ನೇನು ಒಳ್ಳೆಯೋದು ಇವ್ರಿಗೆ ತಲೆಗೆ ಅಲ್ರಿ. ಅವನು ಯಾರ ಸಲ್ಮಾನ್ ಖಾನ್ ಪಾಪ ಆಕ್ಟ್ರು, ಅದ್ಯಾವುದೋ ವಾಚ್ ಹಾಕೊಂಡಿದ್ದಕ್ಕೂ ಸರ್ ಅದಕ್ಕಿದೆ. ಅವನು ವಾಚ್ ಹಾಕೊಂಡಿದ್ದು ಹರಾಮ್ ಆದ್ರೆ, ಅವನು ವಾಚ್ ಹಾಕೊಂಡಿದ್ದು ಹರಾಮ್ ಆದ್ರೆ, ದೇಶಿ ಕ್ರಿಕೆಟ್ ಆಡ್ತಾ ಇದ್ದವನು ಸುಸ್ತಾಯ್ತು ಅಂತ ಒಂಚೂರು ಜ್ಯೂಸ್ ಕುಡ್ದಿದ್ದು ಹರಾಮ್ ಆದರೆ ಉಪವಾಸ ಇದ್ದಾಗ ಹಿಂದೂ ದೇವರ ಪೂಜೆ ನಡೀತಿದ್ದ ಜಾಗದಲ್ಲಿ ದರ್ಗಾನೋ ಮಸೀದಿನೋ ಕಟ್ಕೊಂಡು ಪೂಜೆ ಮಾಡ್ತಿರೋದು ಹರಾಮ್ ಅಲ್ವಾ? ಅದು ಹರಾಮ್ ಅಲ್ವಾ? ಅದು ಅದೇನದು? ಅಲ್ಲಾನೇ ಹೇಳಿದ್ದ ಪವಿತ್ರ ಕಾರ್ಯನ ಅದು. ವಾಚ್ ಕಟ್ಟಿದ್ದು ಹರಾಮಂತೆ, ಜ್ಯೂಸ್ ಕುಡ್ದಿದ್ದು ಹರಾಮಂತೆ. ಹೆಂಗಾಗತ್ತೀವಲ್ಲ? ಯಾಕೆ ಹಿಂಗೆ ದಾರಿ ತಪ್ಪಿಸ್ತೀರಿ ಆ ಜನಗಳಿಗೆ ಪಾಪ? ಇವತ್ತು ಹಬ್ಬದ ದಿನ, ಇಲ್ಲಿಗೆ ಬಿಡೋಣ ಸುಮ್ಮನೆ. ಎಸ್.